ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಚೂಡಿ ಟಾಪ್ ಹೆಂಗೆ ಕಟ್ ಮಾಡೋದಂತ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವೀಡಿಯೋಸನ್ನು ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವ್ರದ್ದು ಉದ್ದ ಬಂದುಬಿಟ್ಟು 38 ಇದೆ ರೀ. ಅದಕ್ಕೆ 1.5 ಇಂಚ್ ಆ್ಯಡ್ ಮಾಡ್ಕೊಂಡು 39ವರೆ ತೊಗೊಂಡಿದ್ದೀವಿ. ಅದಕ್ಕಂದ್ರೆ 1 ಇಂಚ್ ತೆಳ್ಳಗೆ ಫೋಲ್ಡ್ ಮಾಡ್ಕೋತೀವಿ ರೀ. ಅರ್ಧ ಇಂಚ್ ಮ್ಯಾಗ ಭುಜದಂತೆಲ್ಲಿ ಫಿಟ್ಟಿಂಗ್ ಹೋಗ್ತೈತೆ ರೀ. ಅದು 4 ಲೇಯರ್ ಆಗಿ ಬಟ್ಟೆಯನ್ನು ಹಾಕ್ಕೊಂಡಿರ್ತೀವಿ, ನೋಡ್ಬೋದು ನೀವು. ಅಗಲ ಬಂದುಬಿಟ್ಟು ಸರೌಂಡಿಂಗ್ ಪೂರ್ತಿ 40 ಇದೆ ರೀ. 40ಅನ್ನು 4 ಭಾಗ ಮಾಡಿದಾಗ 10 ಬರುತ್ತೆ ರೀ. ಅದಕ್ಕೆ 2 ಇಂಚ್ ಎಕ್ಸ್ಟ್ರಾ ಅಂದ್ರೆ 12.5 12 ತೊಗೋಬೋದು ರೀ ನೀವು. ನೋಡ್ಬೋದು ನಾನು ಅಲ್ಲಿ ಭುಜದಿಂದ ನೆಕ್ ಎಷ್ಟು ಅಗಲ ತಗೊಂಡೇನಂದ್ರೆ 2.5 ತೊಗೊಂಡೇನಿ ರೀ. ಭುಜ ಬಂದುಬಿಟ್ಟು 5 ತೊಗೊಂಡಿದ್ದೇನೆ, ಯಾಕಂದರೆ ಇವರು ಸ್ವಲ್ಪ ಫ್ಯಾಟ್ ಇರೋದ್ರಿಂದ 5 ತೊಗೊಂಡಿದ್ದೀವಿ. ಹಂಗೆ ಬಗಲ್ ಬಂದುಬಿಟ್ಟು ಆರ್ಮೋಲ್ ಬಂದುಬಿಟ್ಟು 6 ತೊಗೊಂಡಿದ್ದೇನೆ ರೀ. ಇದು ಫುಲ್ ಸ್ಲೀವ್ಸ ಉದ್ದ ಅಲ್ರಿ, ಮೊಣಕೈ ತನಕ ಅಷ್ಟೇ ಹೊಲಿ ಅಂದಿದ್ರು, ಅದ್ರ ಸಂಬಂಧ 6 ತೊಗೊಂಡಿದ್ದೀನಿ. ನೋಡ್ಬೋದು ನೀವು. ಅಗಲ ಬಂದುಬಿಟ್ಟು ಸರೌಂಡಿಂಗ್ 40 ಇದೆ ರೀ. 40ಅನ್ನು 4 ಭಾಗ ಮಾಡಿದಾಗ 10 ರೀ. 10ಕ್ಕೆ 2 ಇಂಚ್ ಕೂಡಿಸ್ದಾಗ 12 ಆಗತ್ತೆ ರೀ. ಆಮೇಲೆ ಕಟ್ಟಿಂದ ನೋಡ್ಬೋದು ರೀ. ಕಟ್ಟಿಂದ ಲೆಂತ್ ಬಂದುಬಿಟ್ಟು 14 ಐತ್ರಿ ಇವತ್ತು. 4ಕ್ಕೆ ಮಾರ್ಕ್ ಮಾಡ್ಕೋತೇನೆ, ನೋಡ್ಬೋದು ನೀವು. ಆಮೇಲೆ ಕಟ್ಟಿಂದ ಸರೌಂಡಿಂಗ್ ಬಂದುಬಿಟ್ಟು 20 ಅಂದ್ರೆ 44 ಇದೆ ರೀ. ಅದನ್ನು 2 ಭಾಗ ಮಾಡಿದಾಗ 22 ಆಗತ್ತೆ ರೀ. ಹಂಗೆ 4 ಭಾಗ ಮಾಡಿದಾಗ 11 ಬರತ್ತೆ ರೀ. 11ಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೇನೆ ರೀ. 11 ಅಂದರೆ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕ್ರಿ, 12 ಬರುತ್ತೆ. ಯಾಕಂದ್ರೆ 1 ಇಂಚ್ ಕಟ್ಟೊಳಗೆ ಹೋಗುತ್ತೆ ರೀ. ಕಟ್ ಸ್ಟಿಚ್ ಏನು ಮಾಡ್ತೀವಲ್ಲ ನಾವು, ಅದ್ರೊಳಗೆ 1 ಇಂಚ್ ಹೋಗುತ್ತೆ. ಅದ್ರ ಸಂಬಂಧ 1 ಇಂಚ್ ರೀ. ಇಲ್ಲಿ ತೆಳಗೂ ಬಂದುಬಿಟ್ಟು 12 ತೊಗೋತೀವಿ ರೀ. ನೋಡ್ಬೋದು ನೀವು. ಕಟ್ಟಿನ ಪಾಯಿಂಟ್ ಮತ್ತು ತೆಳಗಡೆ ಏನು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ರೀ, ಅದಕ್ಕೆ ಜಾಯಿಂಟ್ ಮಾಡ್ಕೋತೀನಿ, ನೋಡ್ಬೋದು ನೀವು. ಅದಕ್ಕೆ ಜಾಯಿಂಟ್ ಮಾಡಿಕೊಂಡು ನೆಕ್ಸ್ಟ್ ಫಿಟ್ಟಿಂಗಿಗೆ 1/2 ಇಂಚ್ ಅಲ್ಲಿ ಒಳಗೆ ತೊಗೊಂಡಿರ್ತೀವಿ ರೀ. 12 11.5 12 ಅದಕ್ಕೆ ಮಾರ್ಕ್ ಶೇಪ್ ತಗೊಂಡಿದ್ದೇನೆ ರೀ. ಹಂಗೆ ಮುಂದಿನ ಉದ್ದ ನೆಕ್ಕಿನ ಉದ್ದ ಬಂದುಬಿಟ್ಟು 6.5 ಐತ್ರಿ ಇವ್ರದ್ದು. 6.5 ತೊಗೊಂಡೇನಿ ರೀ. ನೆಕ್ಕಿನ ಅಗಲ ಬಂದುಬಿಟ್ಟು 2.5 ಐತ್ರಿ ಇವ್ರದ್ದು. ಭುಜ ಬಂದುಬಿಟ್ಟು 5. ಅವ್ರದ್ದು ರೌಂಡ್ ಕೊಳ್ಳಷ್ಟೇ ಇಟ್ಟೇನಿ ರೀ, ಏನು ಇದು ಮಾಡಿಲ್ಲ. ರೌಂಡ್ ಕೊಳ್ಳ, ಅದಕ್ಕೆ ಸ್ವಲ್ಪ ಪ್ಯಾಂಟಿನ ಬಟ್ಟೆ ತೊಗೊಂಡು ಪ್ಯಾಚ್ ವರ್ಕ್ ಮಾಡಿದ್ದೇನೆ ರೀ. ಹಿಂದಿನ ವಿಡಿಯೋದೊಳಗೆ ಹಾಕೇನಿ ರೀ, ಅದು ನೆಕ್ಕಿಂದಷ್ಟೇ ನಾನು ಹೆಂಗೆ ಡಿಸೈನ್ ಮಾಡ್ಕೊಂಡೀನಿ ಅಂಥೇಳಿ, ನೋಡ್ಬೋದು ನೀವು. ಅದ್ರೊಳಗೆ ನೆಕ್ಕಿಂದ ಪೂರ್ತಿಯಾಗಿ ಹೆಂಗೆ ಸ್ಟಿಚ್ ಮಾಡ್ಕೊಂಡೀನಿ ಅನ್ನೋದನ್ನು ತೋರಿಸಿದ್ದೆ ರೀ. ಈ ವಿಡಿಯೋದೊಳಗೆ ನಾನು ಬರೀ ಕಟಿಂಗ್ ಅಷ್ಟೇ ತೋರಿಸಿದ್ದೇನೆ ರೀ, ಹೆಂಗೆ ಕಟ್ ಮಾಡ್ಕೋತೇನೆ ಚೂಡಿ ಅಂತೇಳಿ. ಚೂಡಿ ಕಟ್ ಮಾಡಬೇಕನ್ನೋರು ಫಸ್ಟ್ ಅವ್ರದ್ದು ಉದ್ದ ಎಷ್ಟೈತಿ ರೀ, ಅಗಲ ಎಷ್ಟೈತಿ, ಸ್ಲೀವ್ಸ್ ಎಷ್ಟೈತಿ, ಮತ್ತು ಆರ್ಮೋಲು ಅಂದರೆ ಕೊಳ್ಳಿನ ಅಗಲ, ಕೊಳ್ಳಿನ ಉದ್ದ, ಭುಜ ಅವನ್ನೆಲ್ಲ ನೋಡಿಕೊಂಡ್ರೆ ಕರೆಕ್ಟಾಗಿ ನಿಮ್ಗೆ ಕಟ್ ಮಾಡೋದು ಅರ್ಥ ಆಗತ್ತೆ ರೀ. ಈ ವಿಡಿಯೋದಾಗ ನಾನು ತೋರಿಸಿದ್ದು ಬಂದುಬಿಟ್ಟು ನಮ್ಮದು ಉದ್ದ ಬಂದುಬಿಟ್ಟು 38 ಐತ್ರಿ. 1.5 ಇಂಚ್ ಅಷ್ಟೇ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡೇವಿ ರೀ. ಎದಕ್ಕಂತ ಹೇಳಿದೆ, ತೆಳಗೆ 1 ಇಂಚ್ ಫೋಲ್ಡ್ ಮಾಡೋಕೆ ಕಟ್ಟಿಗೆ ಹೋಗತ್ತೆ ರೀ. ಆಮೇಲೆ 1/2 ಇಂಚ್ ಭುಜದಂತೆಲೇ ಏನು ಸ್ಟಿಚ್ ಮಾಡ್ಕೋತೇವಲ್ಲ ಅಲ್ಲಿ ಹೋಗತ್ತೆ ರೀ. ಅದ್ರ ಸಂಬಂಧ ತೊಗೊಂಡಿದ್ದದ್ದು. ಆಮೇಲೆ ಅಗಲನ್ನು ಹೇಳಿದೆ ರೀ, ನಾನು ಸ್ವಲ್ಪ ಫ್ಯಾಟ್ ಇರೋದ್ರಿಂದ ಇರುತ್ತೆ. ಸರೌಂಡಿಂಗ್ ಬಂದುಬಿಟ್ಟು 40 ಐತ್ರಿ. ಅದನ್ನು 4 ಭಾಗ ಮಾಡ್ಕೋಬೇಕು ರೀ. ಯಾಕಂದರೆ ನಾವು 4 ಲೇಯರ್ ಆಗಿ ಬಟ್ಟೆಯನ್ನು ಹಾಕ್ಕೊಂಡಿರೋದ್ರಿಂದ 4 ಭಾಗ ಮಾಡ್ಕೊಂಡಾಗ 10 ಬರುತ್ತೆ ರೀ. 10 ಇರ್ತೈತಲ್ಲ ರೀ, ಅದಕ್ಕೆ 2 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕು ರೀ. ಯಾಕಂದ್ರೆ ಫಿಟ್ಟಿಂಗ್ ಒಳಗೆ ಸ್ವಲ್ಪ ಹೋಗುತ್ತಲ್ಲ ರೀ, ಅದ್ರ ಸಂಬಂಧ 2 ಇಂಚ್ ಅಷ್ಟೇ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡೇನಿ ರೀ. ಈಗ ಸ್ಲೀವ್ಸಿಗೆ ತಗೋತೇನೆ, ನೋಡ್ಬೋದು ನೀವು. ಅವ್ರದ್ದು ಸ್ಲೀವ್ಸ್ ಬಂದುಬಿಟ್ಟು 8 ಐತ್ರಿ ಉದ್ದ. ಇದು 8 ತೊಗೋಬೇಕ್ರಿ, ಅಂದ್ರೆ 8 ನೋಡ್ಬೋದು ನೀವು ಅಲ್ಲಿಂದ. ಅವ್ರದ್ದು ಉದ್ದ ಬಂದುಬಿಟ್ಟು 8 ಐತ್ರಿ. ನಾವು 8 ತೊಗೋತೀವಿ ರೀ. ಅದು 8 ಅಂದರೆ 1 ಇಂಚ್ ಅಷ್ಟೇ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋತೀವಿ ರೀ. ಯಾಕಂದ್ರೆ ಲೈನಿಂಗ್ ಹಾಕಿ ಸ್ಟಿಚ್ ಮಾಡ್ತೀವಲ್ಲ ರೀ. 1/2 ಇಂಚ್ ಇಲ್ಲಿ ತೆಳಗೆ ಹೋಗುತ್ತೆ ರೀ. 1/2 ಇಂಚ್ ಭುಜದ ಏನು ಭುಜ ಸ್ಲೀವ್ಸ್ ಅಟ್ಯಾಚ್ ಮಾಡ್ತಿದ್ದೀವಲ್ಲ ರೀ, ಅಲ್ಲಿ 1/2 ಇಂಚ್ ಹೋಗುತ್ತೆ. 8 ಅಂದರೆ 9 ಇಂಚ್ ತೊಗೋತೀವಿ ಅಷ್ಟೇ ನಾವು. ಹಂಗ್ಯಾಕೆ ಫೋಲ್ಡ್ ಮಾಡ್ಕೋತೇನೆ ಅಂದರೆ, ಈ ಬಟ್ಟೆ ಭಾಳ ಸ್ಮೂತ್ ಐತ್ರಿ. ಅದ್ರ ಸಂಬಂಧ ಎಲ್ಲಿ ಜರಿಬಾರ್ದು ಅನ್ನೋ ಸಂಬಂಧ ಅಲ್ಲಿ ತೆಳಗಿಂದಕ್ಕೆ ಹಂಗೆ ಮಾರ್ಕ್ ಮಾಡ್ಕೋತೇನೆ ರೀ, ನೋಡ್ಬೋದು ನೀವು.
ಅಲ್ಲಿಂದ 8 9 ತೊಗೊಂಡೇನಿ ರೀ. ಇಲ್ಲಿ 9 ಹಾಗೆ ಸ್ಲೀವ್ಸ್ ಶೇಪ್ ತಗೋಕಂಥೇಳಿ 3 ಇಂಚ್ ತೆಳಗೆ ತೊಗೋತೀವಿ ರೀ. ಈಗ ನೋಡಬಹುದು ಸ್ಟ್ರೇಟಾಗಿ ಕಟ್ ಮಾಡ್ಕೋತಾನೆ. ಅದು ಸ್ಟ್ರೇಟಾಗಿ ಲೈನ್ ಎದಕ್ಕೆ ಹಾಕತ್ತಾನಂದ್ರೆ ಬಟ್ಟೆ ಕ್ರಾಸ್ ಇರೋದ್ರಿಂದ ಸ್ಲೀವ್ಸ್ ಕ್ರಾಸ್ ಆಗಬಾರ್ದು ಅಂತೇಳಿ ಸ್ಟ್ರೇಟ್ ಲೈನ್ ಹಾಕ್ಕೊಂಡು ಅದನ್ನು ಕಟ್ ಮಾಡ್ಕೋತೇನೆ ರೀ. ಅಲ್ಲಿಂದ 8ಇಂದ ಈ ಕಡೆ ಬಂದುಬಿಟ್ಟು 3ಗೆ ಮಾರ್ಕ್ ಮಾಡ್ಕೋತೀವಿ ರೀ. ಯಾಕಂದ್ರೆ ಸ್ಲೀವ್ಸ್ ಇದು ಶೇಪ್ ಬೇಕಲ್ರಿ, ಅದ್ರ ಸಂಬಂಧ ಮಾರ್ಕ್ ಮಾಡ್ಕೋತೇನೆ. ನೋಡ್ಬೋದು ನೀವು ಸ್ಲೀವ್ಸ್ ಶೇಪ್ ಹೆಂಗೆ ತಗೋತೈತಿ ಅಂಥೇಳಿ. ನಿಮಗೆ ನೋಡ್ಬೋದು ಸ್ಲೀವ್ಸ್ ಉದ್ದ ಲೆಂತ್ ಕಮ್ಮಿ ಐತೆ ಅಂತೇಳಿ, ಬಟ್ ಕ್ಯಾಮ್ರಾ ದೂರ ಇಡೋದ್ರಿಂದ ಹಂಗಾಗೈತೆ ರೀ ಅದು. ನೀವು ಸ್ಲೀವ್ಸ್ ಸ್ಟಿಚ್ ಮಾಡಕ್ಕೆ ಕೊಟ್ಟಿರ್ತಾರಲ್ರಿ ಚೂಡಿನ, ಅವ್ರ ಸ್ಲೀವ್ಸ್ ಎಷ್ಟು ಇರ್ತಾವಲ್ರಿ ಅದಕ್ಕಿಂತ ಲೈನಿಂಗ್ ಹಾಕಿ ಸ್ಟಿಚ್ ಮಾಡ್ತಾ ಇದ್ರಿ ಅಂದ್ರೆ ನೀವು 1 ಇಂಚ್ ಎಕ್ಸ್ಟ್ರಾ ತೊಗೋರಿ. ಇಲ್ಲ ಸ್ಲೀವ್ಸಿಗೆ ಏನು ಲೈನಿಂಗ್ ಸ್ಟಿಚ್ ಮಾಡೋದಿಲ್ಲ ಅಂದ್ರೆ 1.5 ಇಂಚ್ ತೊಗೋರಿ. ಯಾಕಂದ್ರೆ ಲೈನಿಂಗ್ ಹಾಕಿದ್ರೆ 1/2 ಇಂಚ್ ತೆಳಗೆ 1/2 ಇಂಚ್ ಸ್ಲೀವ್ಸ್ ಹಚ್ಚುವತ್ನಾಗ ಹೋಗತ್ತೆ ರೀ. ಅಕಸ್ಮಾತ್ ಏನರ ಲೈನಿಂಗ್ ತೊಗೊಂಡಿಲ್ಲ ಅಂದ್ರೆ ನೀವು 1.5 ಇಂಚ್ ಎಕ್ಸ್ಟ್ರಾ ಕಟ್ ಮಾಡ್ಕೋರಿ. ಯಾಕಂದ್ರೆ ತೆಳಗೆ 1 ಇಂಚ್ ಫೋಲ್ಡ್ ಮಾಡೋಕೆ ಹೋಗತ್ತೆ ರೀ, 1/2 ಇಂಚ್ ಸ್ಲೀವ್ಸ್ ಹಚ್ಚಕ್ಕೆ ಹೋಗತ್ತೆ. ಅದ್ರ ಸಂಬಂಧ ಇಲ್ಲೇನಿಲ್ಲ ರೀ, ನಾವು 1 ಇಂಚ್ ಅಷ್ಟೇ ಎಕ್ಸ್ಟ್ರಾ ತೊಗೊಂಡೇನಿ ರೀ. ನೋಡ್ಬೋದು ಸ್ಲೀವ್ಸ್ ಹೆಂಗೆ ಕಟ್ ಮಾಡಿದೆ ಅಂತ ತೋರಿಸಿದೆ ನಿಮಗೆ. ಈಸಿ ಐತೆ ಅಂದ್ಕೊಂಡಿದ್ದೇನೆ ರೀ ನಿಮಗೆ. ಈಸಿಯಾಗಿನ ತೋರಿಸಿದ್ದೇನೆ ರೀ ಇದನ್ನು ಎಷ್ಟು ಈಸಿಯಾಗಿ ಕಟ್ ಮಾಡ್ಕೋಬೇಕಂತೇಳಿ. ನೋಡ್ಬೋದು ರೀ ಈಗ ಸ್ಲೀವ್ಸು ಆತು. ಈಗೇನಿಲ್ಲ ರೀ ಹಿಂದಿನ ವಿಡಿಯೋದಾಗ ನೆಕ್ಕಿಂದು ಅದೇನೈತಲ್ರಿ ಬಟ್ಟೆ ನೆಕ್ಕಿಗೆ ಸಂಬಂಧ ಕ್ಯಾನ್ವಾಸು ಕಟ್ ಮಾಡ್ಕೊಂಡೇನಿ ರೀ, ಅದು ಹಿಂದಿನ ವಿಡಿಯೋದಾಗ ಐತೆ ನೋಡ್ಕೋರಿ.